ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ದಿವ್ಯಾ. ಆಫ್ಟರ್ 2 ವೀಕ್ಸ್ ನಾನಿವಾಗ ಮತ್ತೆ ಕಾಣಿಸ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಅಪ್ಡೇಟ್ ನಡೀತಾ ಇದೆ, ಲೈಫಲ್ಲಿ ಕೂಡ ಅಪ್ಡೇಟ್ ಆಗ್ತಾ ಇದ್ದೀನಿ. ಸೊ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ನಿಮ್ಮ ಹತ್ರನೂ, ಇಂಟ್ರೆಸ್ಟಿಂಗ್ ವಿಷಯ ಇದೆ ನಿಮ್ಮ ಹತ್ರನೂ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ, ನಾನು ಹೊಸ ಕೆಲಸಕ್ಕೆ ಜಾಯ್ನ್ ಆದೆ ಆ್ಯಸ್ ಎ ಟೀಚರ್. ನ್ಯೂ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಒಂದು ವಂಡರ್ಫುಲ್ ಇನ್ಸ್ಟಿಟ್ಯೂಟ್ ನಂಗೆ ಸಿಕ್ಕಿದೆ, ಮತ್ತು ಒಂದು ಗುಡ್ ಟೀಮ್ ಜೊತೆಗೆ ನಾನೊಬ್ಳು ಪಾರ್ಟ್ ಆಫ್ ದಿ ಟೀಮ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ತುಂಬ ಹ್ಯಾಪಿಯಾಗಿದ್ದೀನಿ. ಪುಟ್ಪುಟಾಣಿ ಮಕ್ಕಳ ಜೊತೆ ತುಂಬಾ ಖುಷಿಯಾಗಿದ್ದೀನಿ. ಆಮೇಲೆ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ, ಏನಾದರೂ ಹೇಳ್ಕೊಡ್ತಾರೆ. ತುಂಬ ಖುಷಿಯಾಗಿದ್ದೀನಿ. ಈಗ ಮೇ ಬಿ 15 ಡೇಸ್ ಆಗಿರ್ಬೋದು ಅಷ್ಟೇ. ತುಂಬ ಚೇಂಜಸ್ ಇದೆ ನನ್ನ ಲೈಫಲ್ಲಿ ಅಂತಲೇ ಹೇಳ್ಬೋದು. ತುಂಬ ಪೇಷನ್ಸ್ ಆಗಿದ್ದೀನಿ, ಪೇಷನ್ಸ್ ಕಲ್ತಿದ್ದೀನಿ, ಮತ್ತು ಗುಡ್ ಲಿಸನರ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಆಗಿದ್ದ ದಿವ್ಯಕ್ಕಿಂತ ಹೀಗಿರೋ ದಿವ್ಯಾ ಬೆಟರ್ ಅನ್ನಿಸ್ತಾ ಇದೆ ನನಗೆ. ಆ್ಯಸ್ ಎ ಮದರ್ ಆಗಿರ್ಬೋದು, ಆ್ಯಸ್ ಎ ವೈಫ್ ಆಗಿರ್ಬೋದು, ಈಗ ಆ್ಯಸ್ ಎ ಟೀಚರ್ ನಾನು ಹೆಂಗೆ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನನ್ನ ಲೈಫಲ್ಲಿ. ಇವತ್ತು ವೀಕೆಂಡ್ಸ್ ಆಗಿರೋದ್ರಿಂದ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನಿಂಗ್ ಇತ್ತು. ಸೊ ಬ್ಲಾಗ್ ಮಾಡೋಣ ಆಫ್ಟರ್ ಲಾಂಗ್ ಟೈಮ್, ನಮ್ಮ ಲೈಫ್ ಅಪ್ಡೇಟ್ನ ನಿಮಗೂ ಕೊಡೋಣ ಅಂತ ಅಂದ್ಕೊಂಡು ಬ್ಲಾಗ್ನ ಶುರು ಮಾಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ದಿವ್ಯಾ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ, ನೋಡ್ತಾ ಇದ್ದೀರಾ ಏನು ಅನ್ನಿಸ್ತಾ ಇದೆ ನನ್ನ ವಿಡಿಯೋದಲ್ಲಿ ನಿಮಗೆ ಅಂತ ಗೊತ್ತಾಗುತ್ತೆ ನನಗೆ. ಸೊ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ ಶುರು ಮಾಡೋಣ. ಈಗ ವೀಕೆಂಡ್ಸ್ ಅಲ್ವಾ, ಸೊ ಹೊರಗಡೆ ಹೋಗ್ತಾ ಇದ್ವಿ, ಲೈಕ್ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ನಿಯರ್ ಬೈ ಆಲ್ರೆಡಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಇಲ್ಲಿನ ಮಾಲ್ಸು. ಸೊ ಫೋರಮ್ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಈಗ. ಸೊ ಬನ್ನಿ, ಯಾರು ನಮ್ಮ ಜೊತೆ ಬರ್ತಾರೆ ಅಂತ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್. ಅಲ್ಲಿ ನಮ್ಮ ಅಕ್ಕ ಮತ್ತು ಭಾವನ ಜಾಯ್ನ್ ಆಗಿದ್ದಾರೆ ಈಗ. ಎಲ್ಲ ಹೋಗ್ತಾ ಇದ್ದೀವಿ ಅಮ್ಮ? ಯಾವ ಮಾಲ್? ಏನಕ್ಕೆ ಹೋಗ್ತಾ ಇದ್ದೀವಿ ನಾವು? ಅನ್ವಿಕ್ದು ನೋಡಿ ಎಲ್ಲರೂ ಮಶ್ರೂಮ್ ಕಟ್ಟಿಂಗ್. ವಾವ್, ಸಿ ಹೌ ಬ್ಯೂಟಿಫುಲ್. ನನ್ನ ಕಂದ ಸೂಪರ್ ಆಗಿದ್ದಾನಲ್ಲ, ಹ್ಯಾಂಡ್ಸಮ್ ಆಗಿ. ಬ್ಯೂಟಿಫುಲ್ ಕಟ್ಟಿಂಗ್. ಎಲ್ಲರೂ ನೋಡಿದ್ರಲ್ಲ, ವಾವ್ ಮಶ್ರೂಮ್ ಅಂತ ಇದ್ರಲ್ಲ ಕಂದ. ಯಾರು ಮಾಡಿಸಿದ್ದು? ಅಪ್ಪ ಮಾಡಿಸಿದ್ದ. ವೆರಿ ನೈಸ್. ಹೋಗುವ ಈಗ. ಅಲ್ಲೋಡ ದೊಡ್ಡಪ್ಪ ಪಿಂಕು ಬರ್ತಿದ್ದಾರೆ ಅಲ್ಲಿ ಕಾಣಿಸ್ತಾ, ಅಲ್ಲಿ ಕಾಣಿಸ್ತಾ. ಸೊ ವಿ ರಿಚ್ ಫೋರಮ್ ಮಾಲ್. ಫುಲ್ಲು ಕ್ರೌಡ್ ಇದೆ. ಈಗ ಪಾರ್ಕಿಂಗ್ ಹೋಗ್ತಾ ಇದೀವಿ ನಾವು. ನೋಡ್ಬೋದಲ್ಲ. ಮಾಲ್ ತುಂಬ ಜನ ಇದ್ದಾರೆ. ಇವತ್ತೊಂದು ಸಂಡೇ ಆಗಿರೋದ್ರಿಂದ ಫುಲ್ಲು ಕ್ರೌಡೆಡ್. 2 ವೀಲರ್ ನೋಡಿದ್ರೆ ನೀವು ಯಾವ ಮಾಡೆಲ್ ಬೇಕು ಎಲ್ಲ ಥರ ಮಾಡೆಲ್ಸ್ಗಳು ಇಲ್ಲೇ ನೋಡ್ಕೊಬೋದು. ಅಲ್ಲಿ ನಮ್ಮ ಅಕ್ಕ ಭಾವನ ಜೊತೆ ಹೊಟ್ಟೋಗ್ತಾನೆ, ಅವನು ಬಂದ ತಕ್ಷಣ ಅವ್ರ ಜೊತೆ ಆಟ. ಅಕ್ಕ ಫೋರಮ್ ಮಾಲ್ಗಂತ ಕರ್ಕೊಂಡ್ಬಂದ. ಏನು ತಗೊಳ್ತೀಯ? ಎಲ್ಲನೂ ಶಾಪಿಂಗ್ ಮಾಡೋದು. ಎಲ್ಲ ಶಾಪಿಂಗ್ ಇವತ್ತು ಫುಲ್ ಜೋರು ಶಾಪಿಂಗ್ ಅಂತೆ. ಯಾಕೆ ಖುಷಿಗೆ? ಸುಮ್ಮನೆ ಸೆಲೆಬ್ರೇಷನ್. ಸಂಡೇ ಔಟಿಂಗಿಗೆ ಫುಲ್ ಸೆಲೆಬ್ರೇಷನ್. ಅಲ್ಲಿ ನಮ್ಮ ಭಾವರು ಇದ್ದಾರೆ, ಅಲ್ಲಿ ಅವರಿಬ್ಬರು ಆಟನೇ ಮುಗಿಯಲ್ಲ. ನೋಡೋಣ ಬನ್ನಿ ಒಳಗಡೆ. ತುಂಬ ದಿವಸ ಆದಮೇಲೆ ಬಂದಿದ್ದೀವಿ ನಾವು. ಸೊ ಕಾರ್ತಿಕ್ ಪಾರ್ಕ್ ಮಾಡಿ ಅಲ್ಲಿ ಬರ್ತಾ ಇದ್ದಾರೆ. ಈಗ ನಾವು ಹೋಗೋಣ ನೋಡಿ. ಅನ್ವಿಕ್ ಅದೇ ನೋಡಿ, ಆ ಬೇಬಿ ಎಷ್ಟು ಖುಷಿಯಾಗಿದೆ. ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಏರ್ಪೋರ್ಟ್ಗೆ ಹೋಗ್ಬೇಕಲ್ಲ ಕಂಡ. ಹಿಂಗೆ ಏರ್ಪೋರ್ಟಲ್ಲಿ ಹಿಂಗೆ ಹೋಗ್ತಾ ಇರೋದು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಅಲ್ಲಮ್ಮ? ಅಷ್ಟೇ, ಹೌದು ಅಷ್ಟೇ. ಚೆನ್ನಾಗಿ ಕರ್ತಿ ಒಂದು ಕಿತ್ಕೊಂಡು ಹೋಗ್ಬಿಡೋಣ. ರಂಗೋಲಿ ಚೆನ್ನಾಗಿದೆ. ಸೆಕ್ಯೂರಿಟಿ ಚೆಕಪ್ ಮಾಡ್ತಾ ಇದ್ದಾಗ ಫುಲ್ ಹಿಂಗೆ ಮಾಡೋದಂತ ಏನೋ ಅವ್ರು ಇಟ್ಕೊಳ್ಳಿ ಅಂತ ಅಂದ್ಬಿಟ್ವಿ. ಸೊ ಫುಲ್ ಗಾಬರಿಯಾಗಿ ನೋಡ್ತಿದ್ದಾನೆ, ಇಟ್ಕೊಂಡ್ಬಿಡ್ತಾರ ಗ್ಯಾರಂಟಿ ಅಂತ. ಫಸ್ಟ್ ಶಾಪೇ ಮ್ಯಾಕ್ಸ್.
ಸೊ ಮ್ಯಾಕ್ಸ್ಗೆ ಬರಬೇಕಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಪ್ಲ್ಯಾನಿಂಗ್ ಇದ್ದು ಇಲ್ಲಿಗೆ ಬಂದಿದ್ದು. ಸೊ ಈಗ ಫಸ್ಟ್ ಶಾಪಿಂಗ್ ಶುರು ಫ್ರಮ್ ಮ್ಯಾಕ್ಸ್. ಬನ್ನಿ. ಎನ್ವಿರಾನ್ಮೆಂಟಲ್ ಸೋಷಲ್ ಆ್ಯಂಡ್ ಗವರ್ನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಸಕ್ಕತ್ತಾಗಿದೆ. ಈ ಥರ ಮಾಡ್ಬೇಕು ಆ್ಯಕ್ಚುಲಿ. ಅನ್ವಿಕ್ ಟಚ್ ಆ್ಯಂಡ್ ಫೀಲ್ ಮಾಡ್ತಾ ಇದ್ದಾನೆ. ಪಿಂಕು ಅಲ್ಲಿ ಹತ್ಕೊಳಕ್ಕೆ ರೆಡಿಯಾಗಿ ಟಾಯ್ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಫುಲ್ ಎಕ್ಸೈಟ್ಮೆಂಟ್. ಅವರಪ್ಪ ಟಿಕೆಟ್ ತಗೋತಾ ಇದ್ದಾರೆ. ಈಗ ಟಾಯ್ ಟ್ರೈನಲ್ಲಿ ಹೋಗ್ತಾನೆ ಅನ್ವಿಕ್. ಅನ್ವಿಕ್ ಬಾಯ್ ಬಾಯ್. ಅನ್ವಿಕ್ ಬಾಯ್. ಎಸ್, ಪೋಸ್ ಕೊಡ್ತಿದ್ದಾನೆ ನನ್ನ ಮಗ. Did you like that? That is the. ನಿಮ್ಗೆ ಅವರೇ ಕಾಲ್ ಮಾಡ್ತಾರೆ ಬೈ. ನಾಳೆ ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು ರಾತ್ರಿ ಬೈ ಬಾಯ್ ಅನ್ವಿಕ್. ಕಾಲ್ ಮಾಡ್ತಾರೆ ತನ್ನಿ ಹೋಗಿ. ಇದೆಲ್ಲ ಎಷ್ಟಿತ್ತು? ಬಂತು ಬಂತು ಅನ್ವಿಕ್ ಟ್ರೈನ್ ಬಂತು. ಅನ್ವಿಕ್ ಮುಗೀತು ರೈಡು. 2 ರೌಂಡ್ಸ್ 100 ರೂಪೀಸ್ ಟಿಕೆಟ್. ಸೊ ಮುಗೀತು. ನಾನು ಚಿಲ್ಮ ಯಾರ ರೈಮ್ಸ್ ಬರ್ತಿದೆ ಒಳಗಡೆ? ಈಗ ಯಾವ್ದು ಬರ್ತಿದೆ? ಚೆನ್ನಾಗಿತ್ತಾ? ಆಮೇಲೆ ನನಗೇನಿಲ್ಲ. ಹೋಗಿದ್ದಾನೆ ಈಗ. ರೋಲರ್ ಕೋಸ್ಟರ್ ತರ ಇದೆ ಇದು. ಅವಾಗಲೇ 2 ಮಕ್ಳು ಹತ್ಕೊಂಡು ಹೋದ್ರು. ನೋಡ್ಬೇಕು ಅನ್ವಿಗೆ ಏನು ಮಾಡ್ತಾನೆ ಅಂತ. ಅಲ್ಲಿ ನೋಡಿ ಹೋಗ್ತಾ ಇದ್ದಾನೆ ಅಲ್ಲಿ. ಅಲ್ಲಿ ಫುಲ್ ಎಕ್ಸೈಟೆಡ್ ಆಗಿ ಪುಕ್ಕ ಪುಕ್ಕ ಅಂತ ಇದೆ ಅವನಿಗೆ. ನೋಡು ಕುತ್ಕೋ ಅಂತ ಕೂರಿಸ್ತಾ ಇದ್ದಾರೆ. ಹೆಲ್ಮೆಟ್ ಹಾಕ್ಕೊಂತ ಇದ್ದಾನೆ. ಏನೋ ಮಾತಾಡಿಸ್ತಿದ್ದಾನೆ ಅವ್ರನ್ನ. ಸ್ಟಾರ್ಟ್ ಆಯ್ತು. ನಿಧಾನ.
ಕತ್ತು ಗಟ್ಟಿಯಾಗಿ ಇಟ್ಕೊನಮ್ಮ. ಚಿನ್ನ ಇಲ್ಲಿ ನೋಡಿಲ್ಲೇ ಹೆಂಗಿದ್ದ? ಇವಾಗ ನೀನು ಹಿಂಗೆ ಹಚ್ಚುತ್ತಿದ್ದೀರ ಅಲ್ಲ ಹಚ್ಬೇಕಾಗ್ತದೆ. ಅಪ್ಪಂಗೂ ಅವನಿಗೂ ಸ್ಪೋರ್ಟ್ಸಲ್ಲೇ ಇಂಟ್ರೆಸ್ಟ್ ನೋಡಿ, ಗೇಮ್ ಆಡ್ತಾ ಇದ್ದಾರೆ. ಏನೋ ಬರ್ತಿತ್ತಲ್ಲ. ಹಲೋ 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 ಹಲೋ. ಒಂದು ಹಳುನೇ ಮುಗೀತಿಲ್ಲ, ಅದು ಬೇಕು ಇದು ಬೇಕು ಅಂತ. ಈಗ ಗೊಂಬೆ ಪಕ್ಕ ಫೋಟೋ ತೆಕ್ಕೊಳಕ್ಕೆ ಹೋಗ್ತಿದ್ದೆ. ನಾವೇ ಕೂತಿದ್ದೀವಿ, ಯಾಕೆಂದ್ರೆ ವಿ ಲವ್ ಮೆಹಂದಿ, ಅದಕ್ಕೆ ನಾನು ಕೂತಿದ್ದೀನಿ. ಅಮ್ಮ ಚಿನ್ನಮ್ಮ ಫೈನಲಿ ಮುಗೀತು. ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ. ಸಂಡೇ ಅಂತ ಅಂದ್ಬಿಟ್ಟು ಫುಲ್ ಜನ ಅಂದರೆ ಜನ. ಏನು ತಗೋಬೇಕು ಅಂದರೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ದೊಡ್ಡಪ್ಪನ ಹತ್ರ ಹೋಗ್ಬಿಟ್ಟು ಐಸ್ ಕ್ರೀಮ್ಸ್ ತೆಗೆಸ್ಕೊತಾ ಇದ್ದಾನೆ. ಶಾಪಿಂಗ್ ಮುಗೀತು, ತಿಂದಿದ್ದಾಯಿತು, ಐಸ್ ಕ್ರೀಮ್ ತಿಂದಿದ್ದಾಯಿತು, ಎಲ್ಲ ಆಯಿತು. ಫುಲ್ಲಿ ಟಯರ್ಡ್ ಆಗೋಯ್ತು. ಈಗ ಬ್ಯಾಕ್ ಟು ಹೋಮ್ ಹೋಗ್ಬೇಕಲ್ವಾ. ಸೊ ಈಗ ಹೋಗ್ತಾ ಇದ್ವಿ. ಮಧ್ಯದಲ್ಲಿ ಏನಾದ್ರು ತಿಂಡಿ ಸಿಕ್ಕರು ತಿನ್ನೋದು, ಇಲ್ಲ ಅಂದರೆ ಮನೆಗೆ ಹೋಗೋದು. ನೋಡೋಣ ಏನಾಗುತ್ತೆ, ಬನ್ನಿ. ಈಗ ಅವ್ರ ದೊಡ್ಡಮ್ಮನ ಜೊತೆ ಹೋದ. ಈಗ ನಾವಿಬ್ಬರು ಹೋಗ್ಬೇಕು. ಬಾಯ್ ಬಾಯ್, ಮಾಲ್ಗೆ ಬಾಯ್ ಹೇಳಿ. ಈಗ ಹೊರಡುವ ಸಮಯ. ಸೊ ಇವಾಗ ಮಸಾಲೆ ಪುರಿ ಪಾಟ್. ಸೊ ಫೈನಲಿ ಮನೆಗೆ ಬಂದು ರೀಚ್ ಆದ್ವಿ. ಈ ವಿಡಿಯೋ ನೋಡಿದ್ರಲ್ವಾ ನಾವು ಹೆಂಗೆ ಎಂಜಾಯ್ ಮಾಡಿದ್ವಿ ಅಂತ. ಸೊ ನೀವೆಲ್ಲೆಲ್ಲಿ ಹೋಗಿದ್ರಿ ಈ ಸಂಡೇ ನನ್ನ ಕಮೆಂಟ್ ಮೂಲಕ ನನಗೂ ತಿಳಿಸ್ಕೊಡಿ. ಈ ವಿಡಿಯೋ ಇಷ್ಟ ಆಯಿತು ಮರೆಯದಂತೆ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಇನ್ನು ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ದಯವಿಟ್ಟು ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ದಿವ್ಯಾ ಸೈನಿಂಗ್ ಆಫ್. ಬಾಯ್ ಬಾಯ್.